ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಮಾಡಿದನು. ಕರ್ತನ ಹಿಂದೆ ತಂಡೋಪತಂಡವಾಗಿ ಸಾವಿರಾರು ಜನರು ಆತನು ಮಾಡುವಂಥ ಅದ್ಭುತಗಳಿಗಾಗಿ ಆತನ ಹಿಂದೆ ನಡೆದರು. ವ್ಯಾಧಿಗ್ರಸ್ತರು ಆತನ ಹಿಂದೆ ಹೋಗಿ ಸ್ವಸ್ಥತೆಯನ್ನು ಪಡೆದುಕೊಂಡರು. ಬಾಯಾರಿದ್ದವರು, ಬಳಲಿದ್ದವರು, ಸಮಸ್ಯೆಗಳಿದ್ದವರು ಆತನ ಬಳಿ ಹೋಗಿ ಆತನ ಸಮಸ್ಯೆ ಅಂದರೆ ಅವರ ಸಮಸ್ಯೆಗಳಿಗೆ ಉತ್ತರಗಳನ್ನು ಪಡೆದುಕೊಂಡರು. ಕರ್ತನು ಅವೆಲ್ಲವನ್ನು ನಿರ್ಮಲ ಚಿತ್ತವಾಗಿ ಮಾಡಿದರು. ತಮ್ಮ ನಂಬಿಕೆಗಾಗಿ ಯೇಸುವಿನಿಂದ ಸಾರ್ವಜನಿಕವಾಗಿ ಹೊಗಳಲ್ಪಟ್ಟಾಗ ಶತಾಧಿಪತಿ ಮತ್ತು ಕಾನ್ಯಾನದ ಸ್ತ್ರೀ ಎಷ್ಟೊಂದು ಪ್ರೋತ್ಸಾಹಿತಗೊಂಡಿರಬೇಕು. ಮತ್ತಾಯ ಪತ್ರಿಕೆ 8ನೇ ಅಧ್ಯಾಯ 10ರಲ್ಲಿ ನೀವು ನೋಡಿ. ಪ್ರೋತ್ಸಾಹ. ಯೇಸು ಅದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಕಾಣಲಿಲ್ಲ, ಇಸ್ರಾಯೇಲಿನಲ್ಲಿಯೂ ಕಾಣಲಿಲ್ಲ ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ ಅಂದನು. ಎಷ್ಟು ಸರಳೀಕೃತ ಮಾಡಿಬಿಡ್ತಾರಂದರೆ, ಆಶ್ಚರ್ಯಪಟ್ಟು ಅಲ್ಲಿ ಬರ್ತಿರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಮಂದಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇದು ದೊಡ್ಡ ನಂಬಿಕೆ, ಇಸ್ರಾಯೇಲರು ಈ ನಂಬಿಕೆಯನ್ನು ಕಾಣಲಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಅದನ್ನು ಸರಳೀಕೃತಗೊಳಿಸಿಬಿಡ್ತಾರೆ. ಅಷ್ಟೇ ಅಲ್ಲ, ಪ್ರೀತಿಗಾಗಿ ಹೊಗಳಲ್ಪಟ್ಟ ದುರಂಕಾರಿ, ದುರಾಚಾರಿ ಹೆಂಗಸು. ಲೂಕ ಪತ್ರಿಕೆ 7ನೇ ಅಧ್ಯಾಯ 47 ಗ್ರಹಿಸಿ. ಆದ್ದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ಬಹಳವಾಗಿರುವ ಅವಳ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಕರ್ತನು ಬಹಳ ಸ್ಪಷ್ಟವಾಗಿ ಅಲ್ಲೇ ಬಹಳ ನೇರವಾಗಿ ಹೇಳ್ತಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಯಾಕೆಂದರೆ ಅವಳು ಬಹಳವಾಗಿ ಪ್ರೀತಿಸಿದಳು. ಆದರೆ ಯಾವನಿಗೆ ಸ್ವಲ್ಪವಾಗಿ ಕ್ಷಮಿಸಲ್ಪಡುವುದೋ ಅವನು ಸ್ವಲ್ಪವಾಗಿ ಪ್ರೀತಿಸುವನು. ಯಥೇಚ್ಛವಾಗಿ ಪ್ರೀತಿಗಾಗಿ ಅಂದರೆ ತ್ಯಾಗದ ಕಾಣಿಕೆಗಾಗಿ ಹೊಗಳಲ್ಪಟ್ಟ ಬೆತ್ಯಾನದ ಮರಿಯಳ ಕುರಿತು ದೇವರು ಮಾತಾಡ್ತಾರೆ. ಮಾರ್ಕ್ 14ನೇ ಪತ್ರಿಕೆ 6ರಲ್ಲಿ ನೋಡಿ. ಆದರೆ ಯೇಸು, ಈಕೆಯನ್ನು ಬಿಟ್ಟು ಬಿಡ್ರಿ, ಈಕೆಯನ್ನು ಬಿಟ್ಟು ಬಿಡ್ರಿ, ಈಕೆಗೆ ನೀವ್ಯಾಕೆ ತೊಂದರೆ ಕೊಡ್ತೀರಿ? ಈಕೆಯು ನನಗೆ ಒಳ್ಳೆ ಕಾರ್ಯವನ್ನು ಮಾಡಿದ್ದಾಳೆ, ಒಳ್ಳೆ ಕಾರ್ಯವನ್ನು ಮಾಡಿದ್ದಾಳೆ. ಯೇಸುವಿನ ಮಾತುಗಳು ಎಂದಿಗೂ ಮರೆತಿರಲಿಕ್ಕಿಲ್ಲ. ನಾನು ನಿನಗಾಗಿ ಪ್ರಾರ್ಥಿಸುವೆ ಎಂಬ ಯೇಸುವಿನ ಭರವಸೆಯ ಮಾತುಗಳಿಂದ ಪೇತ್ರನು ಎಷ್ಟು ಬಲ ಹೊಂದಿದ್ದಾನೆ ಗೊತ್ತಾ? ನಾನು ನಿನಗಾಗಿ ಪ್ರಾರ್ಥಿಸುವೆ. ಲೂಕ ಪತ್ರಿಕೆ 22:32 ನೀವು ನೋಡಿ. ಆದರೆ ನಿನ್ನ ನಂಬಿಕೆಯು ಬಿದ್ದು ಹೋಗದಂತೆ ನಾನು ನಿನಗೋಸ್ಕರ ಬೇಡಿಕೊಂಡಿದ್ದೇನೆ. ಪ್ರಿಯರೇ, ಇವತ್ತು ನಮ್ಮ ನಂಬಿಕೆಗಾಗಿ ಕರ್ತನು ನಮಗಾಗಿ ಬೇಡಿಕೊಳ್ಳುವವನಾಗಿದ್ದಾನೆ. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನ ಬಲಪಡಿಸು ಎಂದು ಹೇಳಿದನು. ಕೆಲವು ಮಾತುಗಳಾದರೂ ಅದ್ಭುತವಾದಂಥ ಬಲವನ್ನು, ಪ್ರೋತ್ಸಾಹವನ್ನು ಕೊಡ್ತವೆ. ತಾನು ತನ್ನ ದಾರಿಯಲ್ಲಿ ಬಂದ ಬಳಲಿದ ಆತ್ಮಗಳಿಗೆ ಒಂದು ಬಲವನ್ನು ಕೊಡ್ತಾ ಇದ್ದರು. ಪ್ರತಿದಿನ ತನ್ನ ತಂದೆಯನ್ನು ಆಲಿಸಿದನೆಂಬುದಾಗಿ ಯೆಶಾಯ ಪತ್ರಿಕೆ 50ನೇ ಅಧ್ಯಾಯ 4ರಲ್ಲಿ ನಾವು ನೋಡ್ತೇವೆ. ಬಳಲಿ ಹೋದವರನ್ನು ಹೇಗೆ ಮಾತಿನಿಂದ ಅದುರಿಸಿ ಎಂಬುದನ್ನು ನಾನು ತಿಳಿಯುವ ಹಾಗೆ ಕರ್ತನಾದ ದೇವರು ಶಿಕ್ಷಿತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾನೆ. ಆತನು ಒತ್ತಾರೆಯಿಂದ ಒತ್ತಾರಿಗೆ ನನ್ನನ್ನು ಎಚ್ಚರಿಸಿ ಸುಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಆತನು ಜಾಗರೂಕಗೊಳಿಸುತ್ತಾನೆ. ಬಳಲಿದ ಆತ್ಮಗಳಿಗೆ ಸಾಂತ್ವನವನ್ನು ಕರ್ತನು ಕೊಟ್ಟನು, ಪ್ರೀತಿಯನ್ನು ತುಂಬಿದನು. ಮತ್ತಾಯ ಪತ್ರಿಕೆ 20ನೇ ಅಧ್ಯಾಯ 22-23ರಲ್ಲಿ ನಾವು ನೋಡ್ತೇವೆ. ನೀವು ಬೇಡಿಕೊಳ್ಳುವುದೇನೆಂದರೆ ನಿಮಗೆ ತಿಳಿಯದು, ನಾನು ಕುಡಿಯುವುದಕ್ಕಿರುವ ಪಾತ್ರೆಯಲ್ಲಿ ಕುಡಿಯಲು ನಿಮ್ಮಿಂದಾದೀತೆ ಮತ್ತು ನಾನು ಹೊಂದುವ ಬ್ಯಾಪ್ಟಿಸಮವನ್ನು ನೀವು ಹೊಂದುವಿರೋ ಎಂದು ಕೇಳಿದಾಗ ಅವರು
ನಮ್ಮಿಂದ ಆಗುವುದು ಎಂದರು. ಪ್ರಾರ್ಥಿಸಿಕೊಳ್ಳೋಣ. ದೇವರೇ ಸಹಾಯ ಮಾಡು ಸ್ವಾಮಿ, ಪರಿಶುದ್ಧಾತ್ಮರೇ ಸಹಾಯ ಮಾಡು ಸ್ವಾಮಿ. ಅಪ್ಪ, ನಮ್ಮ ನಡುನೆತ್ತಿಯಿಂದ ಕಾಲಿನ ಕಿರಿಬಿರು ನಿಮ್ಮ ರಕ್ತ ಚೆಲ್ಲಲ್ಪಡಿ ಸ್ವಾಮಿ. ದೇವರೇ, ಯಾರ್ಯಾರು ಸಾಲದ ಬಾಧೆಗಳಿಂದಿದ್ದಾರೋ ಅವ್ರಿಗಾಗಿ ಬೇಡ್ತೇನೆ ಸ್ವಾಮಿ. ಯೇಸುವಿನ ರಕ್ತ ಚೆಲ್ಲಲ್ಪಡಲಿ ದೇವರೇ. ನನ್ನ ಸಹಾಯವೆಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತೆ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಎಲ್ಲ ಸಾಲಗಳಿಂದ ಬಿಡುಗಡೆಯಾಗಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.